ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನಿಂಬೆಹಣ್ಣು ಚೆನ್ನಾಗಿ ತೊಳ್ಕೊಂಡು ಒಣ ಟವಲಿಂದ ನೀಟಾಗಿ ಒರೆಸ್ಕೋಬೇಕು. ಅವೆಲ್ಲ ನೀರಿಲ್ದಾಗೆ ಡ್ರೈ ಆಗಿರಬೇಕು ನಿಂಬೆಹಣ್ಣು ಒರೆಸ್ಕೊಂಡು. ನಾನು ಒಂದು 25 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನು 4 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಿದ್ದೀನಿ ಉಪ್ಪಿನಕಾಯಿ. ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಉಪ್ಪು, ಸಕ್ಕರೆ, ಅರಿಶಿಣ ಪುಡಿ, ನಿಂಬೆಹಣ್ಣು 4 ಇಂಗ್ರೀಡಿಯೆಂಟ್ಸ್. ನೀಟಾಗಿ ಒಂದು ನಿಂಬೆಹಣ್ಣಲ್ಲಿ 8 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೆಲ್ಲ ಬೀಜ ನೀಟಾಗಿ ತೆಕ್ಕೋಬೇಕು, ಇಲ್ಲಾಂದರೆ ಕಹಿ ಬರುತ್ತೆ ಉಪ್ಪಿನಕಾಯಿ ತಿನ್ನಬೇಕಾದ್ರೆ. ಎಲ್ಲ ನೀಟಾಗಿ ಬೀಜ ತಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅರ್ಧ ಬಟ್ಲು ಉಪ್ಪು ಹಾಕಿದ್ದೀನಿ. ಉಪ್ಪು ಎಷ್ಟು ಹಾಕಿದ್ದೀನಿ, ಸಕ್ಕರೆನೂ ಅಷ್ಟೇ ಹಾಕಬೇಕು. ಸ್ವಲ್ಪ ಕಡಿಮೆ ಆಗಬೇಕು ಉಪ್ಪಿಗಿನ. ಅರ್ಧ ಬಟ್ಲು ಉಪ್ಪು ಹಾಕಿದ್ದೀನಲ್ಲ, ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಬೇಕು. ಸ್ವಲ್ಪ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. 1-2 ಸ್ಪೂನು ಅರಿಶಿಣ ಪುಡಿ. ಅರಿಶಿಣ ಪುಡಿ ಏನು ಜಾಸ್ತಿ ಬೇಕಾಗಲ್ಲ, 1-2 ಸ್ಪೂನು ಅರಿಶಿಣ ಪುಡಿ ಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಏನಾದರೂ ತಪ್ಪುಗಳಿದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀಟಾಗಿ ಇದನ್ನು ಕಲಿಸ್ಬೇಕು. ಉಪ್ಪಿನಕಾಯಿ ನೀಟಾಗಿ ಕಲಿಸಿದ್ರೇ ಚೆನ್ನಾಗಿ ಉಪ್ಪು ಎಲ್ಲ ಸಕ್ಕರೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕಲಿಸಿದ್ರೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನೀಟಾಗಿ ಕಲಿಸ್ಬೇಕು. ಉಪ್ಪಿನಕಾಯಿ ನೀಟಾಗಿ ಕಲಸಿ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಡಬೇಕು. ಬಾಕ್ಸನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡಿರ್ಬೇಕು ಬಾಕ್ಸನ್ನು. ಈ ಥರ ಫಾಲೋ ಮಾಡೋದ್ರಿಂದ ಉಪ್ಪಿನಕಾಯಿ ಕೆಡೋಂಗಿಲ್ಲ. ವರ್ಷಾನುಗಟ್ಲೆ ಇದ್ರೂ ಏನಾಗಲ್ಲ, ಉಪ್ಪಿನಕಾಯಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಈ ಉಪ್ಪಿನಕಾಯಿ ಮಾಡಿ 15 ದಿನ ಆದಮೇಲೆ ತಿನ್ಬೋದು ಉಪ್ಪಿನಕಾಯಿ, ಆಗ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಸ್ವಲ್ಪ ಖಾರನೂ ಹಾಕ್ತಾರೆ, ನಾವು ಖಾರ ಹಾಕಲ್ಲ. ನನ್ನ ಮಕ್ಕಳಿಗೆ ಖಾರ ಇಷ್ಟಪಡಲ್ಲ, ಉಪ್ಪಿನಕಾಯಿ ಸ್ವೀಟಾಗಿರಲಿ ಅಂತಲೇ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ, ಅದಕ್ಕೆ ಉಪ್ಪಿನಕಾಯಿ ಸ್ವೀಟಾಗಿ ಪ್ಲೇನಾಗಿ ಮಾಡ್ತಿದ್ದೀನಿ. ಈ ಥರ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಮುಚ್ಚಿ ಮೇಲೆ ಒಂದು ಬಟ್ಟೆ ಕಟ್ಬೋದು. ಕಟ್ಟಿದ್ರೆ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೇಗೆ ಬಂತಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಫ್ರೆಂಡ್ಸ್.